ಬನ್ನಿ ಬನ್ನಿ ಲೆಮನ್ ಜ್ಯೂಸ್. ಬಾ ಅಲ್ಲೋಡ ಅಂಗಡಿ ಇದೆ, ಏನಾದ್ರೂ ತಿನ್ಕೊಂಡು ಹೋಗೋಣ. ಬಾ ಬಾ. ಲೈಮ್ ಜ್ಯೂಸ್ ತಣ್ಣಗಿದೆ, ಬನ್ನಿ 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 ಕುಡೀರಿ ಕುಡೀರಿ ಅಲ್ಲಿರಪ್ಪ, ಕುಡೀರಿ. ಹೋಗೋಣಪ್ಪ. ಬೇಗ ಬೇಗ ಹೋಗೋಣ ಬನ್ನಿ. ಸೋಡಾ 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 ಲೆಮನ್ ಜ್ಯೂಸ್ ಸೋಡಾ. ಬನ್ನಿ ಬನ್ನಿ ಸೋಡಾ ಸೋಡಾ ಲೆಮನ್ ಜ್ಯೂಸ್ ಬೀಡಿ ಸಿಗರೇಟ್ ಬನ್ನಿ ಬನ್ನಿ ಬನ್ನಿ, ತಗೊಳ್ಳಿ. ಬನ್ನಿ, ಸೋಡಾ ಬನ್ನಿ. ಕುಡೀರಿ ಲೆಮನ್ ಜ್ಯೂಸ್. ಬನ್ನಿ, ಬನ್ನಿ ಬನ್ನಿ lemon ಸೋಡಾ. ಏ ಬಾ ಬೇಗ ಹೋಗೋಣ, ಲೇಟ್ ಆಗೋಯ್ತು. ಏಯ್ ಹೊಸದಾಗಿ ಕಣ್ಗಚ್ಚೋ ಕಾಡಿಗೆ ಬಂದಿದೆ, ನೋಡ್ತ್ಯಾ? ಬೇಡ. ನೋಡು ಕರಿಮಣಿ ಮಾಲೆ ಇದೆ, ಒರಿಜಿನಲ್ ಗಿಂತ ಸೂಪರ್ ಆಗಿದೆ. ಅವತ್ ನೀನ್ ಹೇಳ್ತೀಯಲ್ಲ ಅಂತ ಸ್ಪೆಷಲ್ ಆಗಿ ತರಿಸಿಟ್ಟಿದ್ದೀನಿ. ನಾನೇನು ಹೇಳಲೇ ಇಲ್ವಲ್ಲ. ಸುಮ್ನೆ ಅವಳಿಗೆ ಹೇಳಿರೋದು ನೆನಪಿಲ್ಲ. ನಮ್ ರೆಗ್ಯುಲರ್ ಕಸ್ಟಮರೇ. ಮತ್ತೆ ಆರೆಂಜ್ ಗ್ರೇಪ್ಸ್ ಯಾವ್ದಾದ್ರೂ ಸರಿ. ಹಾಗಿದ್ರೆ ಗ್ರೇಪ್ಸೇ ಕುಡಿ, ಒಳ್ಳೆ ಕಲರ್ ಬರುತ್ತೆ. ಏನಣ್ಣ ಆ ಹುಡುಗಿ ಯಾರು? ಏನೋ ನಿನ್ಗಿಷ್ಟ ಆದ್ಲಾ? ಸುಮ್ನೆ ಕೇಳ್ದೆ. ಆ ಕುಮಾರನ್ ತರನೇ ಬರೋ ಹೋಗೋ ಹೆಂಗಸರ ಮೇಲೆ ಕಣ್ಣು ಹಾಕೋದ್ನ ಬಿಟ್ಟು ವ್ಯಾಪಾರ ಸರಿಯಾಗಿ ಮಾಡು. ಮೊದ್ಲು ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀಲಿ, ಆಮೇಲೆ ಒಂದು ಸುಂದರವಾಗಿರೋ ಹುಡುಗಿನ ನೋಡಿ ನಿನಗ್ ಮದ್ವೆ ಮಾಡ್ಸೋಣ. ಓ ಯಾರ್ದಪ್ಪ ಈ ಕಾರು? ಓ ಈ ಮಕ್ಕಳ ಕಾಟ ತಡಿಯೋದಕ್ಕಾಗಲ್ಲ. ಏಯ್ ಹೋಗ್ರೋ ಹೋಗ್ರೋ ಹೋಗು. ಏಯ್, ಹೋಗ್ರೋ. ಪರವಾಗಿಲ್ಲ, ಪರವಾಗಿಲ್ಲ. ಹಾ, ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಹಾ, ಹೇಗಿದ್ಯಾ ಶೇಖರ? ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ಅಣ್ಣ ಆದ್ರೆ ಶೇಖರ್ ಅಲ್ಲ, ನಾರಾಯಣ್. ಈಗ ಕಾಲು ನಡೀತಿದೆ, ವ್ಯಾಪಾರನೂ ನಡೀತಿದೆ. ಚೆನ್ನಾಗಿ ನಡೀಲಿ, ಚೆನ್ನಾಗಿ ನಡೀಲಿ. ಈ ಅಂಗಡಿ ಹಾಗೆ ದೊಡ್ಡದಾಗಿ ನೋಡು, ಈ ಆಲದ ಮರದ ತರ ಬೆಳಿಬೇಕು. ಅಂಗಡಿಯಲ್ಲಿ ತುಂಬಾ ಐಟಮ್ಗಳನ್ನ ಇಡಬೇಕು. ಇಲ್ಲ, ಅದಕ್ಕೆಲ್ಲ ಸಹಾಯ ಬೇಕು. ಯಾರ ಸಹಾಯನೂ ಇಲ್ದೆ ನೀನು ಈ ಪ್ಲಾಸ್ಟಿಕ್ ಕಲ್ನ ಹಾಕೊಂಡು ಅದನ್ನ ಹತ್ತಕ್ಕಾಗುತ್ತಾ? ಆಗಲ್ಲ ಅಂತ ನನಗ್ ಗೊತ್ತು. ಹಾಗಾಗಿ ಕೃಷ್ಣ ಏನ್ ಮಾಡ್ಬೇಕು? ಅವನು ಕೃಷ್ಣ ಅಲ್ಲ, ನಾರಾಯಣ ಅಂತ. ನಾರಾಯಣ ಕೃಷ್ಣ ಆದ್ರೆ ಅದ್ರಲ್ಲಿ ನಿನ್ಗೇನೋ ನಷ್ಟ? ಲೇ ಶೆಟ್ಟಿ, ನಾನು ಅವಾಗ್ಲೇ ಏನ್ ಹೇಳ್ದೆ? ಲಿಸ್ಟ್. ಈಗ ಮಾಧವ ಏನ್ ಮಾಡ್ಬೇಕು ಅಂದ್ರೆ ಏನೇನ್ ಬೇಕು ಅಂತ ಒಂದು ಲಿಸ್ಟ್ ಅನ್ನ ಬರ್ದು ನಾನ್ ಹೇಳೋ ಅಂತ ಒಂದ್ ವ್ಯಕ್ತಿ ಕೊಡ್ಬೇಕು. ಅವನು ಬರ್ಕೊಟ್ಟಿದ್ನೆಲ್ಲ ತರ್ತಾನೆ. ನೀನ್ ಅದನ್ನ ಮಾರ್ಬೇಕು, ಬೆಳಿಬೇಕು, ಮರ ಆಗ್ಬೇಕು, ಕೊಂಬೆಗಳು ಬರ್ಬೇಕು, ಬೇಕಿದ್ರೆ ಸ್ವಲ್ಪ ಹೂನ ಬಿಡ್ಬೋದು. ಏನ್ ಬೇಕಂದ್ರು ಮಾಡು. ನನಗೆ ನಿನ್ನಿಂದ ಬೇಕಾಗಿರೋದು ಒಂದೇ ಒಂದು. ಅದೇನಂತ ಗೊತ್ತಾ? ಏನು ಏನು ನೀಯತ್ತು. ಅದಿರ್ಬೇಕು. ಈ ಅಂಗಡಿನ ದೊಡ್ಡದ್ ಮಾಡ್ಬೇಕು ಅಂದ್ರೆ ತುಂಬಾ ಖರ್ಚಾಗತ್ತೆ ಅಲ್ವಣ್ಣ? ನೋಡು, ನೀನ್ ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ಕಷ್ಟಪಡೋರು ತುಂಬಾ ಜನ ಇದ್ದಾರೆ. ಅವ್ರಿಗೆ ಬೇಕಾಗಿರೋ ಸಹಾಯ ನಾನು ಮಾಡ್ಬೇಕಲ್ವಾ? ಸ್ವಲ್ಪ ಮುಂದೆ ತಳ್ತೀನಿ. ಹುಷಾರು ಹುಷಾರು. ಏನೋ ಹೇಳ್ತಿದ್ನಲ್ಲ, ಸ್ವಲ್ಪ ತಳ್ತೀನಿ. ಹಾಗೆ ನೀವ್ ಮುಂದೆ ಹೋಗ್ಬೇಕು. ಹೋಗೋ ದಾರಿಯಲ್ಲಿ ಬೀಳ್ದೆ ಇರೋದು ನಿಮ್ ಜವಾಬ್ದಾರಿ. ಅವಾಗ್ಲೇ ನನಗೇನೋ ಬೇಕು ಅನ್ನಲ್ಲ. ಏನು ಏನು ನೀಯತ್ತು. ಕೊಡು ಕೊಡು ಕೊಡು. ಮಕ್ಕಳಿಗೆ ಹಣ್ಣು. ತಗೊಳ್ಳಿ ಮಕ್ಕಳ, ತಗೊಳ್ಳಿ ಹಣ್ಣು. ತಗೊಳ್ಳಿ. ಬಿಸಿ ಬಿಸಿ ಟೀ. ತಗೋ, ನೀನ್ ಕುಡಿ. ಏ ತಗೊಳಪ್ಪ, ವ್ಯಾಪಾರ ಚೆನ್ನಾಗಿ ನಡೀಲಿ. ಓ ತರಕಾರಿನ ಇದೆಲ್ಲ ಯಾಕೆ ಗಾಡಿಯಲ್ಲಿ ಇಟ್ಬಿಡಿ. ಓ ಹಪ್ಳನಾ? ಅದನ್ನು ಬೇಡ, ಗಾಡಿಯಲ್ಲಿ ಇಟ್ಬಿಡಿ. ಯಾಕೆ ಇವರೆಲ್ಲ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ? ಎಲ್ಲ ಇಟ್ಟಾಯ್ತಲ್ಲ. ಡೋರ್ ಮುಚ್ಚಿ, ಡೋರ್ ಮುಚ್ಚಿ, ಡೋರ್ ಮುಚ್ಚಿ. ಅಲ್ಲಿ ನಿಂತಿರೋ ಹುಡುಗನ ಸ್ವಲ್ಪ ದೂರ ನಿಂತ್ಕೊಳಕ್ ಹೇಳು. ಆ ಕಡೆ ಹೋಗ್ರಿ. ಏ ದಾರಿ ಬಿಡ್ರ, ಹೋಗ ಆ ಕಡೆ. ಯಾಕಿ ಮಕ್ಳು ಹಿಂದೆ ಓಡ್ತಿದ್ದಾರೆ? ಏ ಸುಮ್ನೆ ಇರ್ರಲೇ, ಯಾಕ್ರೋ ಹಿಂಗ್ ಮಾಡ್ತಿದ್ದೀರಾ? ಲೇ ತರ್ಲೆಗಳ ನಿಂತ್ಕೊಳ್ರೋ, ನಮ್ ಊರ್ಗೆ ಅವಮಾನ ಇದು. ಗುರುಜಿ ಬಗ್ ಮಾತಾಡಿ ಬೆನ್ನೆ ಬೆಂಡಾಗಿದೆ. ದುಡ್ಡು? ಹೋಗು, ಆಮೇಲೆ ಕೊಡ್ತೀನಿ. ಸ್ವಲ್ಪ ಬಟ್ಟೆ ಕೊಡು. ಬಟ್ಟೆನಾ? ಅಯ್ಯೋ, ಕೈಗೇನಾಯ್ತು? ಎಲ್ಲಾದ್ರೂ ಬಿದ್ರಾ? ಇಲ್ಲ, ಒಬ್ಬ ಚುಚ್ಚಿದ್ದು. ಹೌದಾ? ಯಾರು? ಒಬ್ಬ ಹಂದಿ ಕುಡ್ದವನು. ಬೇರೆಯವ್ರು ತಡೆದಿರ್ಲಿಲ್ಲ ಅಂದಿದ್ರೆ ಹೊಟ್ಟೆಗೆ ಚುಚ್ತಿದ್ದೆ. ಇಷ್ಟೊತ್ತಿಗೆ ಅವ್ನ ಜೀವನೇ ತೆಗ್ದಿರ್ತಿದ್ದೆ. ಅಯ್ಯೋ, ಸಾಯ್ಲಿಲ್ಲ. ಆದ್ರೆ ಕಾಲ್ ಮುರಿದಿರ್ಬೇಕು. ಇನ್ಮೇಲೆ ಒಂದೇ ಕಾಲಲ್ಲಿ ಭಿಕ್ಷೆ ಬೇಡ್ಬೇಕು. ಅವನು ಭಿಕ್ಷೆ ಬೇಡ್ಬೋದು ಅವನು. ಆಮೇಲೆ ನಿನ್ನ ಕೆಲವು ವಸ್ತುಗಳನ್ನೆಲ್ಲ ತಗೋಬೇಕು ಅಂತ ಹೇಳಿದ್ದಾರೆ. ಯಾರು ಹೇಳಿದ್ರು? ಅದೇ ಲ್ಯಾಸರ್ ಅವರು.
ಇಲ್ಲೇ ಇದ್ದು ಎಲ್ಲ ವಿಷಯ ನೋಡ್ಕೊ ಅಂತ ಹೇಳಿದ್ದಾರೆ. ಅದು ಅದು ನೀವಾ? ಯಾಕೆ ನಿನಗಿಷ್ಟ ಆಗ್ಲಿಲ್ವಾ? ಅಂಗಡಿಗೆ ಏನೇನು ಬೇಕೋ ಐಟಮ್ಗಳು ಲಿಸ್ಟ್ ಕೊಡು. ಅದು ಈಗ ಇವತ್ತು ಬೇಡ, ನಾಳೆ ತಂದು ಕೊಟ್ರೆ ಸಾಕು. ನಿನ್ನ ಅನುಕೂಲಕ್ಕೆ ನಾನೇನಾದ್ರೂ ಕೇಳಿದ್ನಾ? ಬೇಡ ಅಂದ್ರೆ ಕಾಸು ಕೊಡು. ಯಾಕೆ ನೀನು ಹೀಗೆ ಆಡ್ತಿದ್ಯಾ? ನಾನು ನಿನಗೆ ಸಹಾಯ ಮಾಡೋದು ಇಷ್ಟ ಆಗ್ಲಿಲ್ವಾ? ನಾನು ಯಾರನ್ನು ಯಾಮಾರಿಸಿ ದುಡ್ಡು ಮಾಡೋದಿಲ್ಲ. ಗಂಡ್ಸಿನ ಥರ ಕೇಳಿ ಇಸ್ಕೋತೀನಿ ದುಡ್ಡನ್ನ, ಗೊತ್ತಾಯ್ತಾ? ಅಪ್ಪಣ್ಣ ಸ್ವಲ್ಪ ಒಳಗ್ ಬನ್ನಿ. ಯಾಕೆ? ಅದಕ್ಕೆ ಔಷಧಿ ಹಚ್ಕೊಂಡೋಗಿ. ಔಷಧಿ ಏನು ಬೇಡ ಬಿಡು. ಅಯ್ಯೋ ಇಲ್ಲಾಂದ್ರೆ ಸೆಪ್ಟಿಕ್ ಆಗುತ್ತೆ. ಬನ್ನಿ ಬನ್ನಿ ಒಳಗೆ ಕುತ್ಕೊಳ್ಳಿ. ಇದು ಹೇಗಾಯ್ತು ಅಪ್ಪಣ್ಣ? ಯಾರೋ ಒಬ್ಬ ಚುಚ್ಚಿದ್ದು. ಅದ್ಯಾವ ಪೆದ್ದ ನಿಮ್ಗೆ ಚುಚ್ಚೋಕ್ ಬಂದ? ಅವ್ನು ಯಾರೋ ಲೂಸು. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನಾನು ಔಷಧಿ ತರ್ತೀನಿ. ಇದೇನ ಇದು? ಸಾರಾಯಿ. ಓ ನಿನಗೆ ಈ ಬಿಸ್ನೆಸ್ ಯಾರೋದಕ್ಕಲ್ಲ, ನಿಮ್ಮಂತ VIP ಗಳಿಗೆ ಮಾತ್ರ ಕೊಡ್ತೀನಿ. ಆಮೇಲೆ ಅಂಗಡಿ ಮುಚ್ಚಿ ಮನೆಗೆ ಹೋಗ್ಬೇಕಾದ್ರೆ ನಾನು ಇಡ್ಬೇಕು. ಉರಿಯುತ್ತಾ? ಈ ತರ ಸಣ್ಣ ಪುಟ್ಟ ಗಲಾಟೆ ಎಲ್ಲ ನಿಮ್ಗೆ ಏನ್ ದೊಡ್ಡ ತೊಂದ್ರೆನಾ? ನಾಳೆಗೆ ಸರಿ ಹೋಗುತ್ತೆ, ನಾಳೆಗೆ ಸರಿ ಹೋಗುತ್ತೆ. ಒಂದ್ ಪ್ಯಾಕ್ ಹೊಡಿತೀರಾ? ಆಹಾ, ಒಳ್ಳೆ ಲಿಸ್ಟೇ ಇದೆ ಇದರಲ್ಲಿ. ಅದ ಕಾಲಿಲ್ದಿರ ಒಂದು ಸಿಗರೇಟು, ಕಡ್ಡಿ ಪಟ್ನ, ಬಾಚಣ್ಗೆ, ಬಳೆ, ಮಾಲೆ, ಕಣ್ಕಾಡ್ಗೆ, ರಿಬ್ಬನ್ನು, ಕರಿಮಣಿ ಮಾಲೆ. ಇದ್ಯಾಕೆ ಸರಿಯಾಗಿ ಬರತ್ತೆ? ಯಾವುದು? ಹೆಣ್ಮಕ್ಳಿಗೆ ಎಷ್ಟೋ ವರ್ಷದಿಂದ ಎಲ್ಲಾ ಸರ್ವಿಸ್ ಕೊಡ್ತಾ ಇರೋದು ಇದೇ ಅಂಗಡಿನೇ. ಇದೇ ವಸ್ತುಗಳನ್ನ ಅವನ್ ತಂದಿಡ್ತಾನೆ ಅಂದ್ರೆ ಸರಿ ಇರಲ್ಲ. ಇಲ್ಲ, ಇದ್ರಲ್ಲೆಲ್ಲ ಲೇಡೀಸ್ ಐಟಮ್ ಇರೋದು. ಆದ್ರೆ ಇದ್ರಲ್ಲಿರೋ ವಸ್ತುಗಳು ತಗೊಳ್ದೆ ಇದ್ರೇನೆ ಒಳ್ಳೇದು. ಅದನ್ನ ನಾನು ನೋಡ್ಕೋತೀನಿ. ಅವಸರ ಬೇಡ, ಡ್ರೈವರು ಕಂಡಕ್ಟರ್ ಈಗ ತಾನೇ ಟೀ ಕುಡಿತಾ ಇದ್ರೆ. ಹೊಸ ಹೊಸ ಐಟಮ್ ಬಂದಿದೆ, ಬಂದ್ ನೋಡ್ಕೊಂಡೋಗು. ತಗೊಂಡಿಲ್ಲ ಅಂದ್ರೆ ಯಾಕೆ ನೋಡ್ಬೇಕು? ತಗೊಳೋದಿಲ್ಲ ಅಂತಂದ್ರೆ ಯಾಕೆ ನೋಡ್ಬೇಕು? ನೋಡೋ ಸಂತೋಷ ನೋಡೋರ್ಗ್ ತಾನೇ ಗೊತ್ತು. ಇದು ಓಕೆ ಅಲ್ವಾ? ತಗೋ. ಬಸ್ ಇನ್ನೊಂದು 5 ನಿಮಿಷ. ಕಳೆಕಾಯಿ ಟೈಮ್ ಪಾಸ್. ಕಳೆಕಾಯಿ ಬೇಗ 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 ಹೊರಡ್ಬೇಕು. ಕಳೆಕಾಯಿ ಬೇಕಣ್ಣ. ಕಳೆಕಾಯಿ 5 ರೂಪಾಯಿ ಅಷ್ಟೇ. ಆಮೇಲೆ ಮತ್ತೆ ಎಲ್ಲೋ ಇರಲ್ಲ. ಕಳೆಕಾಯಿ ತಗೊಳ್ಳಿ ಅಣ್ಣ, 5 ರೂಪಾಯಿ ಕೊಡಿ. ಬಸ್ ಹೊರಡ್ತದೆ, ಹತ್ತವ್ರು ಯಾರಾದ್ರೂ ಇದ್ದೀರಾ? ಬೇಗತ್ತೆ. ಐಟಮ್ಸ್ ತಗೋ ಹೋಗ. ಎಲ್ಲ ಸಿಕ್ತಾ? ಸಿಕ್ಕಿದ್ದನ್ನೆಲ್ಲ ತಂದಿದ್ದೀನಿ. ಅತ್ತೆ ಬೇಗ ಚೆಕ್ ಮಾಡಿ ತಗೊಂಡ್ರಾ? ಅದ್ಯಾವುದು ತಂದಿಲ್ಲ. ಅತ್ತಿ ಬೇಗ ಅತ್ತಿ. ಯಾಕೆ ತಗೊಳ್ಳಿಲ್ಲ? ತರ್ಲಿಲ್ಲ ಅಷ್ಟೇ. ಮತ್ತೇನ್ ತಗೊಂಡ್ರಿ? ತೆಗೆದು ನೋಡ ಗೊತ್ತಾಗುತ್ತೆಲ್ಲ. ಬಿಲ್ಲು ತಗೋ. ಎಲ್ಲ ವಸ್ತು ಸರಿಯಾಗಿದೆಯಾ ಅಂತ ನೋಡಿದ್ರ? ಬಾಕಿ ಮಿಕ್ಕಿದ್ದನ್ನ ಮನೆ ಆರ್ಡರ್ ಮಾಡ್ತೀನಿ, ಕಾಯ್ತಾ ಇರು. ಯಾಕೆ ಈ ವ್ಯಕ್ತಿ ಹಿಂಗೆ ಬರ್ಕೊಟ್ಟಿರೋ ವಸ್ತುಗಳನ್ನು ತಂದಿಲ್ಲ, ಬಾಕಿನೂ ಕೊಡಲ್ಲ ಅಂತಾನೆ? ರೈಟ್ ಎತ್ತು ಗಾಡಿ ಎತ್ತು. ಯಜಮಾನ್ರು ನೋಡ್ಬೇಕಿತ್ತು. ಯಾರ್ ನೀವು ಗೊತ್ತಾಗ್ತಿಲ್ವಲ್ಲ? ಬ್ರೈಟ್ಸ್ಮೆನ್ಸ್ ಕ್ಲಬ್ ಅಲ್ಲಿ ಒಂದ್ ಅಂಗಡಿ ಇಟ್ಕೊಂಡಿದ್ನಲ್ಲ. ಓ, ನಾನ್ ಕರಿತೀನಿ, ಒಳಗಡೆ ಕುತ್ಕೊಳ್ಳಿ. ನಿಲ್ಲೋದು ಕಷ್ಟ ಆದ್ರೆ ಕೂತ್ಕೋಬಹುದು. ಪರವಾಗಿಲ್ಲ, ನಾನು ನಿಂತ್ಕೋತೀನಿ. ಇಲ್ಲಿ ನೋಡಿ, ಈ ಶರ್ಬತ್ತು ಮತ್ತೆ ಈ ಪದಾರ್ಥ ತಗೊಳ್ಳಿ, ಮನೆಯಲ್ಲೇ ಮಾಡಿರೋದು. ಏನದು ಪಟಾಕಿನ? ಏನೇ ಅದು? ನನ್ನಾರಿ ಸರ್ಬತ್ತು. ಓಹೋ,
ಏನಪ್ಪ ಈ ಕಡೆ? ಆ, ಒಂದು ನೋವಿನ ಸಂಗತಿ ಹೇಳಬೇಕಿತ್ತು. ಅಲ್ಲ, ಇದೇನ್ ಚರ್ಚ್ ಅನ್ಕೊಂಡಿದ್ಯಾ ನಿನ್ ನೋವೆಲ್ಲ ಹೇಳ್ಕೊಳ್ಳೋದಕ್ಕೆ? ಇದು ನನ್ ಮನೆ. ಇಲ್ಲ, ಇದನ್ನ ನಿಮ್ಮ ಹತ್ರ ಮಾತ್ರ ಹೇಳೋದಕ್ಕಾಗೋದು. ಆ ಅಪ್ಪುಟಿ ಜೊತೆ ಹೊಂದ್ಕೊಳ್ಳೋದು ತುಂಬಾನೇ ಕಷ್ಟ. ಯಾರವನು? ಅಂಗಡಿಗೆ ಸಾಮಾನ್ ತರೋದಕ್ಕೆ ನೀವು ಏರ್ಪಾಟ್ ಮಾಡಿರೋ ಅಂತ. ಓ, ಅವನ ಹೆಸರು ಅಪ್ಪು ತಾನೆ. ಅವನ್ ಸಹಾಯ ಇಲ್ದೆ ಈ ಕಾಲ್ನ ಇಟ್ಕೊಂಡು ನೀನ್ ಒಂಟಿಯಾಗಿ ವ್ಯಾಪಾರ ಮಾಡಕ್ಕಾಗುತ್ತಾ? ಬರ್ಕೊಟ್ಟಿರೋ ಅಂತ ಯಾವ ಸಾಮಾನು ತರಲ್ಲ ಅಂತಾರೆ. ದುಡ್ಡಿನ ಲೆಕ್ಕ ಕೇಳಿದ್ರೆ ಕೋಪ ಮಾಡ್ಕೊಂಡು ಬೈತಾರೆ. ಏ, ನೀನ್ ಯಾಕಯ್ಯ ಸುಮ್ನೆ ಓಡಾಡ್ತಿದ್ಯಾ? ನಿಂತ್ಕೊಂಡ್ ಮಾತಾಡು, ನಾನ್ ಇಲ್ಲಿ ಕೂತ್ಕೋತೀನಿ. ಅದಿರ್ಲಿ, ಅದೆಲ್ಲ ಬಿಟ್ಟಾಕು. ಈಗೇನ್ ಸಮಸ್ಯೆ? ಅಪ್ಪುಟಿ ಕೊರತೆ ಇಲ್ದೇ ಇರೋರು ಯಾರಾದ್ರೂ ಇದರ ಮಾಧವ. ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಆಯ್ತಾ? ಇನ್ನೊಬ್ಬರ ಸಹಾಯ ಇಲ್ದೆ ನಿನಗ್ ಬದುಕಕ್ಕಾಗುತ್ತಾ? ನೀನ್ ತಂದಿದ್ ಶರ್ಬತ್ ನಾನು ಕುಡ್ದು ನಿನ್ ಪರವಾಗಿ ಮಾತಾಡ್ತೀನಿ ಅಂತ ಅಲ್ವಾ ನೀನ್ ಅದನ್ನ ತಗೊಂಬಂದಿದ್ದು? ಅದು ಒಬ್ಬರ ಪ್ರೀತಿ ಇನ್ನೊಬ್ರು ಗಳಿಸೋದಕ್ ಮಾಡೋ ಅಂತ ಉಪಾಯ, ಹೌದಾನೆ? ಹೌದು ಅಂತ ಹೇಳು. ಆ ಉಪಾಯ, ಅಯ್ಯೋ ಏನೋ ಹೆಸರು ಹೇಳಿದ್ನಲ್ಲ, ಏನು ಮರ್ತೋದೆ. ನಾರಾಯಣ. ಆ ಉಪಾಯ, ನೀನು ಈ ಉಪಾಯನ ಅವನ್ ಮೇಲೆ ಪ್ರಯೋಗ ಮಾಡ್ಬೇಕು. ಸರಿ ಹೋಗುತ್ತೆ, ಹಾಗೇ ಆಗುತ್ತೆ. ಇಲ್ಲಂದ್ರೆ ಬೇರೆ ಹೇಳ್ತೀನಿ. ಇದೆಲ್ಲ ಅರ್ಥ ಆಯ್ತಾ ನಿನ್ಗೆ? ನಡೆಯೋದಕ್ ಕಷ್ಟ ಆಗ್ತಿದ್ಯಾ? ಇಲ್ಲ, ನಡ್ಕೊಂಡೇ ಬಂದೆ. ಹಾಗಾದ್ರೆ ನಡ್ಕೊಂಡೇ ಹೋಗ್ಬಿಡು. ಅಲ್ಲ, ಹೊರಡು. ಯಾರು ಇಲ್ವಾ ಪಾಪ? ನನ್ನ ಕರೆದ್ರಾ? ಹೊರಗ್ ಯಾರಾದ್ರೂ ಬಂದ್ರೆ ಯಾಕೆ ಏನು ಅಂತ ಕೇಳ್ದೆ, ಯಾಕೆ ಮನೆ ಒಳಗ್ ಬಿಟ್ಕೊಂತ್ಯಾ? ಏನಾದ್ರೂ ತೊಂದ್ರೆ ಆಯ್ತಾ? ನಿನ್ಗೇನಾದ್ರೂ ತೊಂದ್ರೆ ಆಯ್ತಾ? ಇಲ್ಲ, ನನಗ್ ಸ್ವಲ್ಪ ತೊಂದ್ರೆ ಆಯ್ತು. ಈ ಕಡೆ ಹೋಗ್ಲಾ ಇಲ್ಲ ಆ ಕಡೆ ಹೋಗ್ಲಾ? ಯಾವ ಕಡೆ ಹೋದ್ರೂ ತೊಂದ್ರೆನೆ. ಇಂಕಿದ್ಯಾ? ಇಂಕ? ಹಾ, ಇದೆ. ಅಯ್ಯೋ, ಸಾರಿ. ಗೊತ್ತಿಲ್ಲದೆ ತೆಗೆಯುವಾಗ ಅಯ್ಯೋ, ಒಂದು ಪ್ರೀತಿಯ ಕಥೆಯ ಸೋಲು. ಅವನು ಗಡ್ಡ ಬಿಡ್ಕೊಂಡು ತಿರುಗ್ತಿದ್ದ. ಇದ್ರ ಬಗ್ಗೆ ಓದಿದ್ಯಾ? ಇಲ್ಲ. ಬನ್ನಿ, ಎಲ್ಲ ಹೊಸದಾಗೆ ತಂದಿರೋದು. ಬಳೆಗಳು, ಮಾಲೆ, ಕಣ್ಕಾಡ್ಗೆ, ಕರಿಮಾಣಿಗಳು ಮತ್ತೆ ಪೌಡರ್ ತಂದಿದ್ದೀನಿ. ಹೇಳಿರಿ, ಎಲ್ಲ ಬೇಗ ಹೇಳಿರಿ.
ಬೇಗ ಇಳಿಯಪ್ಪ. ನೋಡಕ್ಕ 2 ರೂಪಾಯಿ ಅಷ್ಟೇ ಸೋಡಾ. ಯಾರದು ಲೇಟು, ಇಳಿರಿ. ತಣ್ಣಗಿರುತ್ತೆ. ಸೋಡಾ 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 ಕುಡಿರೋಣ ಸೋಡಾ. ಬನ್ನಿ 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 ಇಳಿಯಪ್ಪ, ಬೇಗ ಬೇಗ ಟೈಮ್ ಆಗುತ್ತೆ. ಕೆಲ್ಸ ಇದೆ, ಇಳಿ, ನಡ್ರಿ ನಡ್ರಿ. ಹಾ ಐತೆ. ತೊಳಿ ಹಾ ನಡಿ ನಡಿ ನಡಿ. ಕಡ್ಲೆಕಾಯಿ ಕಡ್ಲೆಕಾಯಿ. ಇಂಕೆಲ್ಲ ಹೋಯ್ತಾ? ಇನ್ನೂ ಅದನ್ನು ಒಗ್ದಿಲ್ಲ. ನೀವು ಅದಕ್ಕೆ ಸ್ವಲ್ಪ ಸುಣ್ಣ ಹಾಕಿದ್ರೆ ಸ್ವಲ್ಪ ಅಂಟಂಟಾಗಿರುತ್ತೆ, ಆಮೇಲೆ ತೊಳ್ದಾಗ ಹೋಗ್ಬಿಡುತ್ತೆ. ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನಿಸ್ತಿದೆ. ಏನಕ್ಕೆ? ಅಂದ್ರೆ ಸೀರೆ ಮೇಲೆ ಇಂಕ್ ಚೆಲ್ಲೋದು. ಫಸ್ಟ್ ಟೈಮ್ ನನ್ಗೆ ಆ ರೀತಿ ಆಗಿದ್ದು, ಕ್ಷಮಿಸ್ಬಿಡಿ. ಕ್ಷಮಿಸಿದ್ರು ಬಿಟ್ರು ವೇಸ್ಟ್ ಆಗಿದ್ ನನ್ ಸೀರೆನೇ ಅಲ್ವಾ? ಏನಣ್ಣ ಇದು ತುಂಬಾ ಹೊತ್ತಾಯ್ತು. ನೆನ್ನೆದ್ ಬ್ಯಾಲೆನ್ಸ್. ಇರ್ಲಿ ಬಿಡಿ, ಪೆನ್ನಿಗೆ ಹಾಕಿದ್ದು ನನ್ ಸೀರೆಗೆ ಹಾಕಿದ್ದು ಎಲ್ಲ ಸೇರಿ 1 ರೂಪಾಯಿ ಆಗಿರತ್ತಲ್ಲ. ಏನ್ ಟೀಚರ್ ಏನ್ ಹೇಳ್ತಿದ್ದೀರಾ? ಅಂಗಡಿ ಈಗಷ್ಟೇ ಓಪನ್ ಮಾಡಿದ್ದಾರೆ, ಲಾಭ ಬರೋ ಲಕ್ಷಣಗಳು ಕಾಣಿಸ್ತಿಲ್ಲ ಅಂತ ಹೇಳ್ದೆ ನಾನು. ಇವ್ರು ಖಂಡಿತ ಮುಂದೆ ಬರ್ತಾರೆ. ನಿಮ್ಮಂತವ್ರ ಆಶೀರ್ವಾದ ಇದ್ರೆ ಖಂಡಿತ ಮುಂದೆ ಬರ್ತಾರೆ. ಅವನ್ಗೆ ತಲೆ ಕೆಟ್ಟೋಗಿದೆ. ನನ್ಗೆ ಎಲೆ ಅಡಿಕೆ ಕೊಡು. ಚಿಲ್ರೆ ಸಂಜೆ ತಗೋತೀನಿ. ಹಾಗಾದ್ರೆ ಕುಮಾರ್ ಹೇಳೋದು ಸರಿನೇ ಅಲ್ವಾ? ಏನಂತ? ಇಲ್ಲ, ಕುಮಾರ್ ಹೇಳ್ತಾ ಇದ್ದ ಬೆಳಗ್ಗೆ ಸಂಜೆ ನಾರಾಯಣನ್ ಅಂಗಡಿಗೆ ಹಾಜ್ರಿ ಹಾಕ್ಬಿಟ್ಟೆ ಟೀಚರ್ ಮನೆಗೆ ಹೋಗೋದು ಅಂತ ಹೇಳ್ದ. ಅಣ್ಣವ್ರೆ, ಸುಮ್ನೆ ಏನೇನೋ ಹೇಳ್ಬಿಡಿ. ನಾಚಿಕೆ ಕಾಣಿಸ್ತಿದೆ. ಪೆನ್ ಒಳಗೆ ಹಾಕೋ ಇಂಕಿದೆ, ಬೇಕಾ? ಬೇಕಾದಾಗ ಹೇಳ್ತೀನಿ. ಓ ನಾಯಿ ಗುಡ್ಡದವನೇ, ನೀನ್ ಹೋಗಿ ಲ್ಯಾಸರ್ ಅವ್ರ ಹತ್ರ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ನನ್ನ ಬಿಟ್ಬಿಡ್ತಾರೆ ಅನ್ಕೊಂಡಿದ್ಯಾ? ನೀನ್ ವ್ಯಾಪಾರ ಬೆಂಕಿ ಹಾಕ.